ಇವತ್ತು ನಿನ್ನೆ ನೀಟ್ ಆಯ್ತಲ್ಲ, ನೀಟ್ ಎಕ್ಸಾಮ್ನಲ್ಲಿ ಅವ್ರ ಮೇನ್ ಆರೋಪಿ A1 ಇದಾನಲ್ಲ, ಅವನು ಈ RSS ಸಂಘಟನೆದವನೇ. ಫೋಟೋ ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ, ನೋಡಿಲ್ಲ ಅಂದರೆ ಕಳಿಸ್ಕೊಡ್ತೀನಿ. ಇದು ಈ ಪ್ರಶ್ನೆಗಳು ನನಗೇನು ಕೇಳ್ತಾ ಇದ್ದೀರಾ, ದಯವಿಟ್ಟು BJP ನಾಯಕರಿಗೂ ಕೇಳಬೇಕು. ಪಾಕಿಸ್ತಾನದೊಂದಿಗಿನ ಮಾತುಕತೆ ಎಲ್ಲ ಬಾಗಿಲನ್ನ ಮುಚ್ಚಬಾರದು ಅಂತ ರೀ, ಅವರೆಲ್ಲ ಪಾಕಿಸ್ತಾನಿನ ಏಜೆಂಟ್ ರೀ. 2 ನೇಷನ್ ಥಿಯರಿ ಅಂದರೆ ಪಾಕಿಸ್ತಾನ ಮತ್ತು ಇಂಡಿಯಾ ಸಪ್ರೇಟ್ ಆಗಬೇಕು ಅಂದ್ಬಿಟ್ಟು ಫಸ್ಟ್ ಪ್ರಸ್ತಾಪ ಮಾಡಿದ್ದೆ ವಿನಾಯಕ್ ದಾಮೋದರ್ ಸಾವರ್ಕರ್. VD ಸಾವರ್ಕರ್ ವಾಸ್ ದ ಫಸ್ಟ್ ಪರ್ಸನ್ ಟು ಸಜೆಸ್ಟ್ 2 ನೇಷನ್ ಥಿಯರಿ. ಇತಿಹಾಸ ಸರಿಯಾಗಿ ಓದ್ಕೊಳ್ಳಿ BJP ಅವರು. ಅದು ಚಾಲೆಂಜು ಮಾಡಿದ್ದೆ ಅಸೆಂಬ್ಲಿನಲ್ಲಿ. ಸುಮ್ಮನೆ ಮಾತಾಡ್ತಾರೆ, ನಾವು ಕೊಟ್ಟಿರೋ ಯಾವುದೇ ಚಾಲೆಂಜಿಗೆ ಕೂಡ ಆಕ್ಸೆಪ್ಟೆನ್ಸ್ ಇಲ್ಲ. ಸಾವರ್ಕರ್ ವಾಸ್ ದ ಫಸ್ಟ್ ಟು ಸಜೆಸ್ಟ್ 2 ನೇಷನ್ ಥಿಯರಿ. ಆಮೇಲೆ ಈ ಸಾವರ್ಕರ್ ಅವರೆಲ್ಲ ಬ್ರಿಟಿಷ್ ಏಜೆಂಟ್ ಇದ್ರಲ್ರಿ. 60 ರೂಪಾಯಿ ಪೆನ್ಷನ್ ತಗೊತಾ ಇದ್ರು. ಯಾವುದಕ್ಕೆ? ಇದಕ್ಕೆ. ಸೊ ಇವರೆಲ್ಲ RSS ಎಲ್ಲ ಏನಿದ್ದಾರೆ ಇವರೆಲ್ಲರೂ ಕೂಡ BJP ಏಜೆಂಟ್ಗಳು. ನಾವು ಪಾಕಿಸ್ತಾನ ಜೊತೆ ಮಾತುಕತೆ ಮಾಡಬಾರ್ದು, ಕ್ರಿಕೆಟ್ ಆಡಬಾರ್ದು, ಅದು ಮಾಡಬಾರ್ದು ಅಂತ ಹೇಳ್ತೀವಲ್ಲ, ಅವ್ರು ಯಾಕೆ ಒಪ್ತಾ ಇದ್ದಾರೆ? ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಇಲ್ಲ ಪಾಕಿಸ್ತಾನ ಜೊತೆ ಮಾತಾಡಬೇಕು ಅಂತ? ಇವರೆಲ್ಲ ಇವತ್ತು ನಮ್ಮ BJP ನಾಯಕರು ತಾಲಿಬಾನ್ ಬಗ್ಗೆ ಇಷ್ಟು ಮಾತಾಡ್ತಾರೆ. ನಿನ್ನೆ ಯಾರ ಜೊತೆ ಒಪ್ಪಂದ ಮಾಡಿಕೊಂಡ್ರು ನಮ್ಮ ದೇಶ? ತಾಲಿಬಾನ್ ಅವ್ರ ಜೊತೆ ಮಾಡ್ಕೊಟ್ರಲ್ಲ ಒಪ್ಪಂದ. ಇವೆಲ್ಲ ಪ್ರಶ್ನೆಗಳು ದಯವಿಟ್ಟು ನಿಮ್ಮ RSS ಅವ್ರಿಗೆ ಕೇಳಿ ಅಥವಾ BJP ಅವ್ರಿಗೆ ಕೇಳಿ. ಈ ಸಂಪ್ರದಾಯ ಏನಿದೆ ಅಲ್ಲ, ಉತ್ತರ ಕೊಡಲಾರ್ದು ಹೇಡಿಗಳ ಥರ ಓಡೋಗೋದು, ಇವೆಲ್ಲನೂ RSS ಸಂಸ್ಕೃತಿ. ಆ ಸಂಸ್ಕೃತಿಯಿಂದಾನೇ ಮೋದಿಯವರು ಬಂದಿರೋದು. ಅದಕ್ಕೇನು ಪಾರ್ಲಿಮೆಂಟ್ನಲ್ಲೂ ಉತ್ತರ ಇಲ್ಲ, ಮತ್ತು ನಿಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲೂ ಉತ್ತರ ಇಲ್ಲ. ಅವರ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ ಏನಿದೆ ಅಪ್ಪ, ಏನು ಹೇಳಿದೆ? ಸನಾತನ ಧರ್ಮವನ್ನು